ರಾಜ್ಯ ಕಾಂಗ್ರೆಸ್ನಲ್ಲಿ ಮೊನ್ನೆ ತಾನೇ ರಣದೀಪ್ ಸುರ್ಜೇವಾಲಾ ಸರಣಿ ಸಭೆಗಳನ್ನು ಮಾಡಿದರು. ಶಾಸಕರನ್ನ ಕರೆದರು, ಸಚಿವರನ್ನ ಕರೆದರು, ಮಾತನಾಡಿದರು, ಅಸಮಾಧಾನ ಏನು ಅಂತ ಕೇಳಿದರು. ಇದೀಗ ಮತ್ತೊಂದು ಸುತ್ತಿನ ಅತೃಪ್ತಿಗೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಉಸ್ತುವಾರಿ ಜೊತೆ ಸಚಿವರೇ ಈಗ ಕುಸ್ತಿಗಿಳಿದಿದ್ದಾರೆ. ರಣದೀಪ್ ಸುರ್ಜೇವಾಲಾ ನಡೆಗೆ ಕೆಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಹಕಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಸುರ್ಜೇವಾಲಾ ಸಭೆ ಕರೆಯುವಂತ ಪ್ರಯತ್ನ ಮಾಡಿದ್ದಾರೆ. ಇದು ಕೆಎನ್ ರಾಜಣ್ಣ ಅವರ ಸಿಟ್ಟಿಗೆ ಕಾರಣ. ಶಾಸಕರು ಸಚಿವರ ಜೊತೆಗೆ 1-to-1 ಸಭೆ ಮಾಡಿದ್ದು ಓಕೆ, ಪಕ್ಷದ ಕಾರ್ಯಕ್ರಮ, ಪಕ್ಷದ ಕೆಲಸ. ಬಟ್ ಅಧಿಕಾರಿಗಳನ್ನು ಹೇಗೆ ಸುರ್ಜೇವಾಲಾ ಕರೆದು ಸಭೆ ಮಾಡೋದಕ್ಕೆ ಸಾಧ್ಯ? ಆದ್ರೆ ಮಾಡಿದ್ದಾರೆ, ಆ ಪ್ರಯತ್ನ ಮಾಡಿದ್ದಾರೆ. ಇದು ಕೆಎನ್ ರಾಜಣ್ಣ ಅವರ ಸಿಟ್ಟಿಗೆ ಕಾರಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ಇದನ್ನು ತಂದಿದ್ದಾರೆ. ಒಬ್ಬ ಇನ್ಚಾರ್ಜ್ ಆಗಿ ಶಾಸಕರನ್ನ ಕರೀಬಹುದು, ಸಚಿವರನ್ನ ಕರೀಬಹುದು, ಪಕ್ಷದ ಪದಾಧಿಕಾರಿಗಳನ್ನ ಕರೆದು ಮಾತನಾಡಬಹುದು. ಅಧಿಕಾರಿಗಳ ಜೊತೆಗೆ ನಾನು ಸಭೆ ಮಾಡ್ತೀನಿ ಅಂತಂದ್ರೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೆಂಗ್ ಸಾಧ್ಯ ಆಗುತ್ತೆ? ಯಾರವರು ಸಭೆ ಮಾಡೋದಕ್ಕೆ? ಇದು ಕೆಎನ್ ರಾಜಣ್ಣ ಅವರ ಸಿಟ್ಟಿಗೆ ಕಾರಣ. ನನ್ನನ್ನು ಕರೆದ್ರೆ ನಾನು ಮಾತನಾಡಬೇಕು, ಕಾರಣ ನಾನು ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿರೋನು, ಓಕೆ. ಅಧಿಕಾರಿಗಳನ್ನ ಕರೆದು ಸಭೆ ಮಾಡೋದಕ್ಕೆ ಇವ್ರು ಯಾರು? ಈ ಪ್ರಶ್ನೆಯನ್ನ ಕೆಎನ್ ರಾಜಣ್ಣ ಕೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಇಲ್ಲಿ ರಾಜಣ್ಣ ಅವರ ಆಕ್ಷೇಪದಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ. ಶಾಸಕರನ್ನ ಕರೀಬಹುದು, ಸಚಿವರನ್ನ ಕರೀಬಹುದು, ಪಕ್ಷದ ಪದಾಧಿಕಾರಿಗಳನ್ನ ಕರೆದು ಮಾತನಾಡಬಹುದು, ಯಾಕಂತಂದ್ರೆ ಪಕ್ಷದ ವಿಚಾರ. ಅಧಿಕಾರಿಗಳನ್ನು ಕರೆಯೋದಕ್ಕೆ ಯಾರು ಇವರು ಸುರ್ಜೇವಾಲಾ? ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ಇತ್ತೀಚೆಗಷ್ಟೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು 1-to-1 ಶಾಸಕರ ಸಭೆಯನ್ನು ನಡೆಸಿದ್ರು. 6 ದಿನಗಳ ಕಾಲ 100ಕ್ಕೆ ಹೆಚ್ಚು ಶಾಸಕರ ಸಭೆಯನ್ನು ನಡೆಸಿದ್ರು. ಜೊತೆಗೆ ಸಚಿವರ ಸಭೆಯನ್ನು 3 ದಿನಗಳ ಕಾಲ ನಡೆಸಿದ್ರು. ಸಹಜವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಆಕ್ಷೇಪ ಕೂಡ ವ್ಯಕ್ತ ಆಗಿತ್ತು. ಆದರೆ ಸಹಕಾರ ಇಲಾಖೆ ಕೆಲವೊಂದು ಅಧಿಕಾರಿಗಳನ್ನು ಕೂಡ ಸಭೆಗೆ ಆಹ್ವಾನ ನೀಡಿದ್ರು ಅನ್ನುವಂಥ ಚರ್ಚೆ ಈಗ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಸಹಕಾರ ಸಚಿವರಾಗಿರುವಂತಹ ರಾಜಣ್ಣ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಉಸ್ತುವಾರಿಗಳು ಸಂಘಟನಾತ್ಮಕವಾಗಿ ಅಷ್ಟೇ ಅವರು ಚರ್ಚೆ ನಡೆಸಬಹುದಾಗಿದೆ, ಆದರೆ ಅದರ ಹೊರತಾಗಿ ಅಧಿಕಾರಿಗಳನ್ನ ಸಭೆ ನಡೆಸುವಂಥದ್ದು ಅಥವಾ ಶಾಸಕರಾಗಿರ್ಬೋದು ಶಾಸಕರ ಸಮಸ್ಯೆಯನ್ನು ಆಲಿಸಬೇಕಾಗತ್ತೆ. ಸಚಿವರ ಸಮಸ್ಯೆ ಸಂಬಂಧಪಟ್ಟಂಗೆ ಅಥವಾ ಶಾಸಕರ ಸಮಸ್ಯೆನ ಸಚಿವರ ಹತ್ರ ಪ್ರಸ್ತಾಪ ಮಾಡುವಂಥದ್ದು ಸಹಜವಾಗಿ ಅದು ಸಿಎಂ ಅವರ ವ್ಯಾಪ್ತಿಗೆ ಬರುವಂತಹದ್ದು ಸಹಜವಾಗಿ. ಆದ್ರೆ ಉಸ್ತುವಾರಿಗಳು ಸಂಘಟನಾತ್ಮಕ ವಿಚಾರವಾಗಿ ಚರ್ಚೆ ಮಾಡುವುದು ಏನಾಗುತ್ತೆ ಹೇಳ್ಬೇಕಾಗಿದೆ. ಆದ್ರೆ ಈ ರೀತಿ ಸನ್ನಿವೇಶ ಸಂದರ್ಭಗಳಲ್ಲಿ ಈ ರೀತಿ ಅವರು ಸಭೆ ನಡೆಸೋದು ಸರಿಯಲ್ಲ ಅನ್ನುವಂಥ ಆಕ್ಷೇಪಗಳು ವ್ಯಕ್ತಾಗಿತ್ತು. ಅದ್ರ ಮೇಲೆ ಕೆಲವೊಂದು ಪ್ರಮುಖ ಇಲಾಖೆಗಳ ಅಂದ್ರೆ ಯಾವೆಲ್ಲ ಸಚಿವರು ಒಂದು ರೀತಿಯ ಮಾತನ್ನು ಕೇಳ್ತಿಲ್ಲ ಅನ್ನುವಂಥದ್ದು ಮತ್ತೆ ಆಕ್ಷೇಪಗಳು ತೀವ್ರ ವ್ಯಕ್ತಾಗ್ತಿದೆ ಅನ್ನುವಂಥದ್ದು ಏನು ಕೇಳಿ ಬರ್ತಿತ್ತು. ಹರೀಶ್, ನಿಮ್ಮ ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ. ಥ್ಯಾಂಕ್ ಯು ಮಾಹಿತಿಗೆ. ಒಟ್ಟಲ್ಲಿ ಕೆಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುರ್ಜೇವಾಲಾ ಅವರ ಕಾರ್ಯವೈಖರಿಯ ಬಗ್ಗೆ ಅನ್ನುವಂತ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.